ಮೈಸೂರಿನ ಮೇನಕ ಅಂತ ಅಂದ್ರೆ ನನಗೆ ಪೌರಾಣಿಕ ನಾಟಕದಲ್ಲಿ ಬರ್ತಾರಲ್ಲ ಆತರ ಬರ್ತೀರೇನೋ ಅನ್ಕೊಂಡೆ. ಇಲ್ಲ, ನೀವು ನೋಡಿದ್ರೆ ಫುಲ್ ಸುಕೋಮಲಿ ತರ ಬಂದಿದ್ದೀರಲ್ಲ. ವೆಲ್ಕಮ್ ಟು ಅವರ್ ಅಡ್ಗೆ ಮನೆ. ನನಗೋಸ್ಕರ ಏನ್ ತಗೋ ಬಂದಿದ್ದೀರಾ ನೀವು? ನಾನಿವತ್ತು ಸೋರೆಕಾಯಿ ತಾಳಿಪಟ್ಟು ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಇವಾಗ ನಿಮ್ಗೆ ತಾಳಿಪಟ್ಟು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ರೆಡಿ ಇದೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ನಾನು ಮೊದಲಿಗೆ ಜೋಳದ ಹಿಟ್ಟು ಹಾಕೋತಿದ್ದೀನಿ. ಓಕೆ, ಎಷ್ಟು ಹಾಕೋತೀರಾ ಜೋಳದ ಹಿಟ್ಟು? ನಾನಿವತ್ತು 4 ರೊಟ್ಟಿ ಆಗೋಷ್ಟು ಹಾಕಿ ಮಾಡ್ತೀನಿ. ಓಕೆ, ದೊಡ್ಡ ಬೌಲಲ್ಲಿ ಒಂದು ಹಾಫ್ ಬೌಲ್. ಓಕೆ, ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಈರುಳ್ಳಿ ಹಾಕಿ. ಈರುಳ್ಳಿ ಒಂದು ಇದು ಕ್ವಾಂಟಿಟಿ ಇಷ್ಟಕ್ಕೆ ಸಾಕಾಗುತ್ತೆ ಅದಕ್ಕೆ. ಓಕೆ, ಅರ್ಧ ಸ್ಪೂನ್ ಅಷ್ಟು ಮೆಣಸಿಕಾಯಿ ಹಾಕೋದು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪು, ವಾವ್. ಸ್ವಲ್ಪ ತೆಂಗಿನ ತುರಿ. ಓಕೆ, ಸ್ವಲ್ಪ ತೆಂಗಿನ ತುರಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಸೋರೆಕಾಯಿ. ಓಕೆ, ಎಷ್ಟು ಹಾಕೊಳ್ಳೋಣ ಸೋರೆಕಾಯಿ? ಇದೊಂದು 2 ಟೇಬಲ್ ಸ್ಪೂನ್ ಸಾಕು. 2 ಟೇಬಲ್ ಸ್ಪೂನ್. ಇಲ್ಲಿ ಹಾಫ್ ಫುಲ್ ತಗೊಂಡಿದ್ದೀವಲ್ಲ ಅಷ್ಟಕ್ಕೆ ಸಾಕಾಗುತ್ತೆ. ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು. ಓಕೆ, 1/4 ಟೇಬಲ್ ಸ್ಪೂನ್ ಸಾಕು. ಏನಕ್ಕ ನಿಮ್ಮ ಯಜಮಾನ್ರ ಹೆಸರು? ಸ್ವಾಮಿ. ಸ್ವಾಮಿ ಚೆನ್ನಾಗಿದೆ. ಮೇನಕ್ಕೆ ಅಂದ್ರೆ ಸ್ವಾಮಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ವಾಕೆ, ನಿಮ್ ಯಜಮಾನ್ರ ಫೋನ್ ನಂಬರ್ ಗೊತ್ತಾಕ ನಿಂಗೆ? ಹೇಳಿ. ಫಸ್ಟ್ ಆಫ್ ಆಲ್ ಫೋನ್ ಮಾಡ್ದಾಡ್ಕೆ ಅಲ್ಲ ಅನ್ನಲ್ಲ ತಾನೆ. ನೋಡಿ ನಿಮ್ ಎಕ್ಸ್ಪ್ರೆಷನ್ ಹೆಂಗ್ ಕೊಡ್ತಾರೆ ಅಂತ. ನೀವು ಅಂತ ಗೊತ್ತಿರವಲ್ಲ. ನಾನಂತ ಗೊತ್ತಾಗೋಗ್ಬಿಟ್ರೆ ಅವಾಗ ಲವ್ ಅಲ್ಲಿ ಮಾತಾಡ್ತಾರೆ. ಗೊತ್ತಾಗ್ಬಾರ್ದು. ಆಯ್ತು ಮಾಡಿ. ನಿಮ್ ಯಜಮಾನ್ರ ನಂಬರ್ ಚಾನ್ಸ್ ಇಲ್ಲ ಅವ್ರ ಲವ್ ಅಲ್ಲಿ ಮಾತಾಡಕ್ಕೆ. ಹೌದಾ? ಆದ್ರೂ 7 ಮಕ್ಳಾಗಿದೆ. ನನ್ ಜೊತೆ ಇರೋದೇ ಬೇರೆ, ಬೇರೆ ಜೊತೆ ಮಾತಾಡೋದೇ ಬೇರೆ ಅಲ್ವಾ? ಕಣಕ್ಕ ಎಲ್ಲಾರು ಎಂಡ್ರು ಅಂತ ನೋಡಕ್ ಹೊರಗೆ ಕೂತ್ಕೆಲ್ಲ ಇಸ್ಬಿಡ್ತಾರೆ. ನಿಮ್ ಗಂಡಂದು 8296 8296. ಹಿಂಗಾಗ್ತಿದೆ. ಹಲೋ ಹಲೋ ಹೇಳಿ ಸರ್, ನಮಸ್ತೆ. ಹೇಳಿ. ಸರ್, ನಿಮ್ದು ಫೋಟೋ ಮತ್ತೆ ಫೋನ್ ನಂಬರ್ ಬಂದಿತ್ತು. ಹುಡ್ಗ ಬ್ಯಾಚುಲರು, ಚೆನ್ನಾಗಿ ಕೆಲಸ ಮಾಡವನೆ, ಬೆಂಗಳೂರಲ್ಲಿ ಅವನೇ ಅಂತ ಅದಕ್ಕೇನೆ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ಮಾತಾಡು ಯಾವಾಗ ಬರ್ತಾರೆ ಹೆಣ್ಣು ನೋಡಕ್ಕೆ ಕೇಳ್ಕಂದ್ರು ಸರ್. ಅದಕ್ಕೆ ಫೋನ್ ಮಾಡಿದೆ. ಎಲ್ಲಿದ್ದೀರಾ ಸರ್ ನೀವು? ಫೋನ್ ನಂಬರ್ ಕೊಟ್ಟಿದ್ಯಾರು? ಸರ್, ನಮ್ಗೆ ಇಲ್ಲಿ ನಮ್ಮನೆ ಹತ್ರವ ಸರೋಜಕ್ಕ ಅಂತ ಅವ್ರ ಹೆಸರು, ಕೊಪ್ಪಲಲ್ಲಿ. ಸರ್, ಹಿಂಗ ಆರನ್ ಮಾಡಿಬೇಡಿ ಸರ್, ನಂಗೆ ಒಂಥರ ಆಯ್ತದೆ. ಅದಕ್ಕೆ ಯಾವಾಗ ಬರ್ತೀವಿ ಹೆಣ್ಣು ನೋಡಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳಿ. ಈ ಕಾಮಿಡಿ ಸ್ವಾಮಿ ಅಣ್ಣ ಚೆನ್ನಾಗಿದ್ದೀರಾ? ಅದೇನೋ ಮಾತಾಡ್ಕೊಂಡ್ರಪ್ಪ. ನಿಮ್ ಹೆಂಡ್ರಿಲ್ಲ ಅವಳ ಕಡೆ, ನಾವ್ಯಾಕೆ ಗಂಡ ಹೆಂಡ್ರ ಮಧ್ಯೆ ಮಾತಾಡು. ಹಲೋ, ಹಲೋ, ನಾನು ರೊಟ್ಟಿ ಮಾಡ್ಬಿಟ್ಟು ಮಾತಾಡ್ತೀನಿ. ನಾನ್ ರೊಟ್ಟಿ ಮಾಡಕ್ ನಾನು ಫೋನ್ ಮಾಡಿದ್ನ. ಐ ಲವ್ ಯು ಸ್ವಾಮಿ. ಐ ಲವ್ ಯು ಸ್ವಾಮಿ. ಇವ್ರು ನಂಗೆ ನಾಚಿಕೆ ಆಗೋಯ್ತು. ಇನ್ನೊಂದ್ಸರಿ ಹೇಳಿ. ಇನ್ನೊಂದು ಬೇಡವಾ ಹೇಳಿ? ಕಟ್ಟೆ ಮಾಡ್ಬಿಟ್ರು ಅವ್ರು. ಕ್ಯಾರೆಟ್ ಹಾಕೊಳ್ಳೋದು ಮರ್ತಿದ್ದೆ. ಎಷ್ಟು ಹಾಕೊಳ್ಳೋಣ ಕ್ಯಾರೆಟ್? ಸಾಕು, 1 ಸ್ಪೂನ್ ಅಂದಾಜ್ಮೇಲೆ. ಓಕೆ, ಇವಾಗ ನೀರಾಗ ಕಲ್ಸ್ಕೊತೀನಿ. ಇವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇಷ್ಟು ಬಂದ್ರೆ ಸಾಕು. ಓಕೆ, ಈಗ ಇದು ತವಾ ಬೇಕು. ನೀವು ರೊಟ್ಟಿ ತಡ್ತಾ ಇದ್ದೀರಾ? ಏನ್ ಮಾಡ್ಲಿ, ನಾನೇನು ರೆಡಿ ಮಾಡಿ ತವಾ ಬೇಕು. ಸ್ಪ್ರೆಡ್ ಮಾಡ್ಕೊಂಡು. ಸೊ ಈಗ ಮನೇಲಿ ಪೇಪರ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ತವಾ ಮೇಲೆ ಹಾಕೋಬಹುದಾ? ತವಾ ಮೇಲೆ ಹಾಕೋದು ಅಷ್ಟು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬರಲ್ಲ. ಒಂದ್ ಕಡೆ ತೆಳ್ಳು, ಒಂದ್ ಕಡೆ ಮತ್ತೆ ಗಟ್ಟಿ ಆಗುತ್ತೆ ಅಂತ, ಕರೆಕ್ಟ್ ಆಗಿ ಬರಲ್ಲ ಅಂತ. ಎಲ್ಲ ಪ್ರೊಸೀಜರ್ ಇದೆ ಅಲ್ವಾ? ಪಾಪ ರೊಟ್ಟಿ ಮಾಡ್ಬೇಕಾದ್ರೆ ಹಾಕಿದ ತಕ್ಷಣ ತಕ್ಕೋಬಾರ್ದು ಕವರ್. ಮೇಲ್ಗಡೆ ಎಣ್ಣೆ ಹಾಕೋದಿಲ್ಲ. ಜಾಸ್ತಿ ಎಣ್ಣೆ ಬೇಕಾಗಲ್ಲ, ನಾನ್ ಸ್ಟಿಕ್ ಅಲ್ವಾ? ಓಕೆ. ಅಂಡ್ ನಮ್ಮ ಕಿಚನ್ ಅಲ್ಲಿ ನಾವು ಯಾವಾಗ್ಲೂ ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು, ತುಂಬಾ ಹೆಲ್ದಿ. ಸೊ ನೀವು ಕಡಿಮೆ ಎಣ್ಣೆ ಹಾಕೋದು ನಡೆಯುತ್ತೆ, ತೊಂದರೆ ಇಲ್ಲ. ಇವಾಗ ಅದು ಬೇಯಷ್ಟರಲ್ಲಿ ಇನ್ನೊಂದು ರೊಟ್ಟಿ ಮಾಡ್ಕೊತೀರಾ? ವಾವ್, ವಾಕೆ. ಇವಾಗ ಒಂದು ರೊಟ್ಟಿ ರೆಡಿ ಆಗಿದೆ. ವಾಕೆ. ಈಗ 2ನೇ ರೊಟ್ಟಿ ರೆಡಿ ಆಯ್ತು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚಟ್ನಿಲೂ ತಿನ್ಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಮೊಸರು, ತುಂಬಾ ಟೇಸ್ಟ್ ಆಗಿರ್ತದೆ. ಹೌದಾ? ರಿಯಲಿ ಸೂಪರ್. ಹಂಗಾರೆ ಮೊಸರು ಇಡೋಣ ಕಣಕ್ಕ. ನೀನ್ ಬೆಸ್ಟ್ ವೇಸ್ಟೇ ಮಾಡಲ್ಲ ಅಂದ್ರೆ ಬೆಸ್ಟ್ ಮೊಸರು. ನಮ್ಗೆ ನಮ್ ಕಡೆ ಹೆಂಗ್ ಮಾಡ್ತೀವಿ ಅಂದ್ರೆ ಒಡ್ಗಾರ ಉಪ್ಸಾರ ಅಂತಾರಲ್ಲ, ಗೊತ್ತಾ ನಿಮ್ಗೆ? ಗೊತ್ತು. ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದು ಮತ್ತೆ ತುಪ್ಪ ಹಾಕೊಂಡು ಮೊಸರು ಗೆಚ್ಕೊಂತಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೋರೆಕಾಯಿ ತಾಳಿಪಟ್ಟು ರೆಡಿ. ವಾವ್, ತಿನ್ನೇ ಬಿಡೋಣ. ಏನಕ್ಕ ಇಷ್ಟೊಂದು ಬಿಸಿರಿ, ಹೆಂಗಾಕ ತಿನ್ನೋದು?
ನಮ್ಮ ಮೇನಕಾ ಮೇಡಮ್ ಅವರು ಇವತ್ತು ನಮಗೆ ಸೋರೆಕಾಯಿ ತಾಳಿಪಟ್ಟನ ಮಾಡ್ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಅವ್ರು ಹೇಳಿದ್ರು ಬೆಸ್ಟ್ ಕಾಂಬಿನೇಷನ್ ಮೊಸರು ಇರುತ್ತೆ, ಬಿಕಾಸ್ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅಂತ. ಸೊ ಹಾಗಾಗಿ ಬನ್ನಿ ಒಂದ್ಸರಿ ಟೇಸ್ಟ್ ಮಾಡೋಣ. ಏನಕ್ಕ ಸ್ವಾಮಿ ಎದ್ದು ಕಾಣ್ತಿದೆ ರೊಟ್ಟಿಲಿ.